ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾನು ನಿಮ್ಮ ಜೊತೆ ಟಾಪ್ 8 ಹಾಟ್ ಟಾಪಿಕ್ಸ್ ಸ್ಕೋರ್ 65+, ಆ್ಯಕ್ಚುಲಿ 70 ಔಟ್ ಆಫ್ 70 ಹೇಗೆ ಬಯಾಲಜಿಯಲ್ಲಿ ಸ್ಕೋರ್ ಮಾಡಬೇಕು ಅಂತ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಆಗಿತ್ತು ಮತ್ತು ತುಂಬ ಜನ ಕೇಳ್ತಾ ಇದ್ರಿ ಯಾವ್ಯಾವ ಟಾಪಿಕ್ಸ್ಗೆ ಎಷ್ಟು ವೆಯ್ಟೇಜ್ ಇದೆ ಅಂತ. ನಾನು ಸೆಕ್ಷನ್ ವೈಸ್ ಅನಲೈಸಸಲ್ಲೂ ಹೇಳಿದ್ದೆ ಇನ್ ಬ್ರೀಫಲ್ಲಿ. ಸೊ ಇವತ್ತು ಇನ್ ಡೀಟೇಲ್ ಆಗಿ ಟಾಪ್ 8 ಟಾಪಿಕ್ಸು ಔಟ್ ಆಫ್ 30ನಲ್ಲಿ 8 ಟಾಪಿಕ್ಸನ್ನು ಕರೆಕ್ಟಾಗಿ ಓದ್ಕೊಂಡು ಒನ್ ಶಾರ್ಟ್ಸ್ ವಿಡಿಯೋ ಅದ್ರದ್ದು ಏನು ಮಾಡ್ತೀನಿ ಅದನ್ನು ನೋಡ್ಕೊಂಡು ಹೋದರೆ ಖಂಡಿತ 70 ಔಟ್ ಆಫ್ 70 ತೊಗೊಳ್ಬಹುದು. ಆ್ಯಂಡ್ ಈ ಟಾಪಿಕ್ಸ್ ಏನೆಲ್ಲ ನಾವು ಡಿಸ್ಕಸ್ ಮಾಡ್ತೀವಿ ಇಲ್ಲಿ ಅದನ್ನು ಬಿಡೋ ಹಾಗೆ ಇಲ್ಲ. ಅದನ್ನ ನೀವು ಖಂಡಿತ ಫಾಲೋ ಮಾಡಿದ್ರೆ 70 ಔಟ್ ಆಫ್ 70 ಪಕ್ಕಾ ಸ್ಕೋರ್ ಮಾಡಬಹುದು. ಏನಿಲ್ಲ, ತುಂಬ ಸಿಂಪಲ್ಲು. ನಾನು ಸೆಕ್ಷನ್ ವೈಸ್ ಅನಲೈಸಸಲ್ಲಿ ಹೇಳಿದ ಹಾಗೆ ಇಲ್ಲಿ 8 ಟಾಪಿಕ್ಸ್, ಒಂದು ಸಿಂಪಲ್ 8 ಟಾಪಿಕ್ಸ್ ಇದೆ. ಅದನ್ನು ನಾನು ಒನ್ ಶಾರ್ಟ್ಸಲ್ಲೂ ಇವಾಗ ಮಾಡ್ತಾ ಇದ್ದೀನಿ. ಆ್ಯಂಡ್ ಮುಂದೇನೂ ಅದೇ ಇನ್ನು ಉಳಿದ ಟಾಪಿಕ್ಸ್ ಏನಿದೆ ಅದನ್ನು ಮಾಡ್ತೀನಿ. ಇವಾಗ ಟಾಪ್ 5 ಮಸ್ಟ್ ರೀಡ್ ಟಾಪಿಕ್ಸು. ಈ ಟಾಪಿಕ್ಸನ್ನ ಬಿಡೋ ಹಾಗಿಲ್ಲ. ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ಸು ಮತ್ತು ಕನ್ಸೆಪ್ಷುಯಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕಾಗಿರೋಂಥ ಟಾಪಿಕ್ಸು. ಅದ್ಯಾವುದಪ್ಪ ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ನು. ನಾವು ಫಸ್ಟ್ ಒನ್ ಶಾರ್ಟ್ಸಲ್ಲಿ ಸ್ಟಾರ್ಟ್ ಮಾಡಿದ್ದೆ ಇದು. ಇದ್ರ ಬಗ್ಗೆ ಡೀಟೇಲ್ ಆಗಿ ಒನ್ ಶಾರ್ಟ್ಸಲ್ಲಿ ಹೇಳಿದ್ದೀನಿ. ಅಷ್ಟನ್ನು ನೋಡ್ಕೊಂಡು ಹೋದರೆ ನಾನು ಅಲ್ಲೇ ಡಿಸ್ಕಸ್ ಮಾಡಿದ್ದೆ ಕೂಡ, ಯಾವ್ಯಾವ ಕನ್ಸೆಪ್ಟ್ಸು ಎಲ್ಲೆಲ್ಲಿ ಹೇಗೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಅದನ್ನು ಹೇಗೆ ಆನ್ಸರ್ ಪ್ರೆಸೆಂಟ್ ಮಾಡಬೇಕು ಅಂತ ಕೂಡ ಅದನ್ನು ಓದ್ಕೊಂಡು ಹೋದರೆ ಇಲ್ಲಿ ಎಷ್ಟು ಮಾರ್ಕ್ಸ್ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ಈ ಟಾಪ್ 5 ಟಾಪಿಕ್ಸ್ ಏನಂದರೆ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಸೆಕೆಂಡ್ ಟಾಪಿಕ್ಕು, ಅದ್ರದ್ದು ಕೂಡ ಒನ್ ಶಾರ್ಟ್ಸ್ ಮುಗ್ದಿದೆ. ಮತ್ತು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ಸು, ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸು ಮತ್ತು ಹ್ಯೂಮನ್ ರೀಪ್ರೊಡಕ್ಷನ್. ಸೊ ಈ ಟಾಪ್ 5 ಟಾಪಿಕ್ಸನ್ನು ಒನ್ ಶಾರ್ಟ್ಸನ್ನು ಕಂಪ್ಲೀಟಾಗಿ ಮುಗಿಸ್ತೀನಿ ನಾನು. ಇಷ್ಟನ್ನು ನೋಡ್ಕೊಂಡು ಹೋಗಿ ಮತ್ತೆ ನಾನು ಕೆಲವು ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಹೇಳೋದ್ರ ಜೊತೆಗೆ MCQs ಇರಬಹುದು ಮತ್ತು ಡಯಾಗ್ರಾಮ್ಸ್ ವೀಡಿಯೋಸ್ ಬರುತ್ತೆ. ಅದನ್ನು ನೋಡ್ಕೊಂಡು ಹೋದರೆ ಖಂಡಿತ 65+ನ ಸ್ಕೋರ್ ಮಾಡಬಹುದು ಈಸಿಯಾಗಿ. ಸೊ ಕಮಿಂಗ್ ಟು ದೀಸ್ ಟಾಪಿಕ್ಸ್, ನಿಮ್ಗೆ ಗೊತ್ತಿದೆ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಡಿ ಎಲ್ಲ ಇದೆ, ಮತ್ತು ಹಾಟ್ ಟಾಪಿಕ್ಸ್ ಇದೆ ಅಂತ. ಸೊ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ನು ಹಾಗೆಯೇ ಪಾರ್ಟ್ ಎಲ್ಲಿ ನಿಮಗೆ 20 ಮಾರ್ಕ್ಸ್ಗೆ 1 ಮಾರ್ಕ್ಸ್ ಕ್ವೆಶನ್ಸ್ ಇರುತ್ತೆ, ವಿಚ್ ಇನ್ಕ್ಲೂಡ್ಸ್ ಯುವರ್ MCQs ಆ್ಯಂಡ್ ಫಿಲ್ ಇನ್ ದಿ ಬ್ಲಾಂಕ್ಸ್. ಆ್ಯಂಡ್ ಪಾರ್ಟ್ ಬಿ ಅಲ್ಲಿ ಬಂದುಬಿಟ್ಟು 2 ಮಾರ್ಕ್ಸ್ ಶಾರ್ಟ್ ಆನ್ಸರ್ ಕ್ವೆಶನ್ಸ್ ಇರುತ್ತೆ. ಪಾರ್ಟ್ ಸಿ ಅಲ್ಲಿ 3 ಮಾರ್ಕ್ಸ್, ದೆನ್ ಪಾರ್ಟ್ ಡಿ ಈಸ್ 5 ಮಾರ್ಕ್ಸ್ ಆ್ಯಂಡ್ ಆಲ್ಸೋ ಹಾಟ್ ಟಾಪಿಕ್ಸು. ಸೊ ಕಮಿಂಗ್ ಟು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಅಂದಾಗ ಅದರಲ್ಲಿ ನಿಮಗೆ ಪಾರ್ಟ್ ಎಯಿಂದ ಬಂದೇ ಬರುತ್ತೆ 1 ಮಾರ್ಕ್ಸ್ ಕ್ವೆಶನ್ಸು. ನಾನು ಅದನ್ನು ಹೇಳೂ ಇದ್ದೆ ಯಾವ ಥರ ಬರುತ್ತೆ ಅಂತ. ಇನ್ ಫರ್ದರ್ MCQಸಲ್ಲೂ ಅಷ್ಟೇ ನಾವು ಡಿಸ್ಕಸ್ ಮಾಡೋಣ ಎಲ್ಲಿ ಹೇಗೆ ಫಿಲ್ ಇನ್ ದಿ ಬ್ಲಾಂಕ್ಸ್. ಫಿಲ್ ಇನ್ ದಿ ಬ್ಲಾಂಕ್ಸ್ ಇಸ್ ವೆರಿ ಈಸಿ, ಐ ನೋ. MCQಸು ಅಷ್ಟೇ ಡಿಸ್ಟ್ರಿಕ್ಟ್ ವೈಸ್ ಪ್ರಿಪ್ರೇಟ್ರಿ ಪೇಪರ್ಸ್ ತೊಗೊಂಡು ಡಿಸ್ಕಸ್ ಮಾಡಿದಾಗ ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ಇಲ್ಲಿ ಈ 1 ಮಾರ್ಕು ಇದು ಸಾರ್ಟ್ ಆಯಿತು ಇವಾಗ. ಸೊ ಕಮಿಂಗ್ ಟು ಸಾರಿ ಎಸ್ ಸೊ ಕಮಿಂಗ್ ಟು 2 ಮಾರ್ಕ್ಸ್ ಕ್ವೆಶನ್ಸ್. ಸೊ 2 ಮಾರ್ಕ್ಸ್ ಕ್ವೆಶನ್ಸ್ ಔಟ್ ಆಫ್ 7 5 ಬರಿಬೇಕು. ಅದರಲ್ಲೂ ಒಂದು ಬಂದೇ ಬರುತ್ತೆ ಕ್ವೆಶನ್ ಇಲ್ಲಿ. ದೆನ್ ಕಮಿಂಗ್ ಟು 3 ಮಾರ್ಕ್ಸು ಯಾವುದೇ ಕ್ವೆಶನ್ಸ್ ಬರೋದಿಲ್ಲ. ಸೊ 5 ಮಾರ್ಕ್ಸ್ ಕ್ವೆಶನ್ಸು ಮತ್ತು ಹಾಟ್ ಟಾಪಿಕ್ಸು 2 ಬರುತ್ತೆ. ಇದು ಎರಡಕ್ಕೂ ನಾನು ಬೆಳಗ್ಗೆ ಮಾಡುವಾಗಿರಬಹುದು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸು, ಮತ್ತು ಇನ್ನೊಂದು ಸಲ ಇದನ್ನು ಮಾಡಿದ್ದೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನು. ಆವಾಗಲೂ ಯಾವ್ಯಾವ ಟಾಪಿಕ್ಸ್ ಇಂಪಾರ್ಟೆಂಟು, ಅದನ್ನ ಹೇಗೆ ಪ್ರೆಸೆಂಟ್ ಮಾಡಬೇಕು, ಡಯಾಗ್ರಾಮ್ಸ್ ಹೇಗೆ ಬರೀಬೇಕು ಅಂತ ಹೇಳ್ಕೊಟ್ಟಿದ್ದೆ. ಸೊ ಆ 5 ಮಾರ್ಕ್ಸ್ ಕ್ವೆಶನ್ಸು ಬಂದೇ ಬರುತ್ತೆ. ಅದನ್ನು ಚೆನ್ನಾಗಿ ಪ್ರಿಪೇರ್ ಆದರೆ ಇಲ್ಲಿ ಸ್ಕೋರ್ ಮಾಡಬಹುದು ಈಸಿಯಾಗಿ. ದೆನ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸಲ್ಲೂ ಅಷ್ಟೇ 1 ಮಾರ್ಕ್ಸ್ ಕ್ವೆಶನ್ಸ್ ಬಂದೇ ಬರುತ್ತೆ. ದೆನ್ 3 ಮಾರ್ಕ್ಸ್ ಕ್ವೆಶನ್ಸು ಪಕ್ಕಾ ಇರುತ್ತೆ. ದೆನ್ ಪಾರ್ಟ್ ಡಿಯಲ್ಲಿ ಹಾಟ್ ಟಾಪಿಕ್ಸ್ ಬಂದು 5 ಮಾರ್ಕ್ಸ್ಗೆ ಮತ್ತು ನಾರ್ಮಲ್ ಬಂದು ಪಾರ್ಟ್ 1ಅಲ್ಲಿ D1ಅಲ್ಲಿ ಕೂಡ ಒಂದು 5 ಮಾರ್ಕ್ಸ್ ಕ್ವೆಶನ್ಸ್ ಇದ್ದೇ ಇರುತ್ತೆ ಮಕ್ಕಳೇ. ಸೊ ಕಮಿಂಗ್ ಟು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ವಿಚ್ ಇಸ್ ದ ಮೋಸ್ಟ್ ರಿಕ್ವೆಸ್ಟೆಡ್ ಚಾಪ್ಟರ್. ಇದನ್ನು ಒನ್ ಶಾರ್ಟ್ಸಲ್ಲಿ ಬರುತ್ತೆ ನಾಳೆ ನಿಮಗೆ. ಸೊ ಈ ಟಾಪಿಕ್ಸಲ್ಲೂ ಅಷ್ಟೇ ನಿಮಗೆ ಪಾರ್ಟ್ ಎಯಲ್ಲಿ 1 ಕ್ವೆಶನ್ ಖಂಡಿತ ಇರುತ್ತೆ. ದೆನ್ ಪಾರ್ಟ್ ಸಿ ಅಲ್ಲಿ 3 ಮಾರ್ಕ್ಸ್ ಕ್ವೆಶನ್ ಖಂಡಿತ ಬಂದಿರುತ್ತೆ. ದೆನ್ ಡಿ ಯಲ್ಲೂ ಅಷ್ಟೇ 1 ಕ್ವೆಶನ್ ಇರುತ್ತೆ. ಆ್ಯಂಡ್ ಹಾಟ್ ಟಾಪಿಕ್ಸ್ ಯಾವುದೂ ಬರೋದಿಲ್ಲ ಇದರಲ್ಲಿ. ಸೊ ಇದು ಇಂಪಾರ್ಟೆಂಟು. ದೆನ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಮತ್ತು ಇದರಲ್ಲಿ ಎಷ್ಟೊಂದು ಡಯಾಗ್ರಾಮ್ಸ್ ಕೂಡ ಬರುತ್ತೆ. ಅದನ್ನು ನಾನು ಒನ್ ಶಾರ್ಟ್ಸ್ ಮಾಡುವಾಗನೂ ಹೇಳ್ತೀನಿ, ಮತ್ತು ಅದಕ್ಕೆ ಡಯಾಗ್ರಾಮ್ಸ್, ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಇನ್ ಬಯಾಲಜಿ ಅದನ್ನು ಹೇಳ್ತೀನಿ. ಸೊ ಈ ಟಾಪಿಕಲ್ಲಿ ಎಲ್ಲದರಲ್ಲೂ ಪಾರ್ಟ್ ಎ, ಬಿ, ಸಿ, ಡಿಲಿ ನಾರ್ಮಲ್ ಆ್ಯಂಡ್ ಹಾಟ್ ಟಾಪಿಕ್ಸ್ ಎರಡರಲ್ಲೂ ಬರುತ್ತೆ. ಸೊ ದಿಸ್ ಚಾಪ್ಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವಿಚ್ ಕ್ಯಾರೀಸ್ 13 ಮಾರ್ಕ್ಸ್. ಆ್ಯಂಡ್ ನಿಮ್ಗೆ ಗೊತ್ತಿರಬಹುದು ಇಲ್ಲಿ ಇಂಡಿವಿಜುವಲ್ ಮಾರ್ಕ್ಸ್ ಹೇಗೆ ಇದಾಗುತ್ತೆ ಅಂತ ಹೇಳಿಬಿಟ್ಟು. Very simple. I'll explain it.
ಸೊ ಇದು 13 ಮಾರ್ಕ್ಸಿಗೆ ಬರುತ್ತೆ. ಆ್ಯಂಡ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸು ಅಷ್ಟೇ 13 ಮಾರ್ಕ್ಸಿಗೆ ಬರುತ್ತೆ. ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ಸು ಅಷ್ಟೇ 11 ಮಾರ್ಕ್ಸಿಗಿರುತ್ತೆ. ಇದು ಅಷ್ಟೇ. ಹ್ಯೂಮನ್ ರೀಪ್ರೊಡಕ್ಷನ್ ಕೂಡ 11 ಮಾರ್ಕ್ಸಿಗಿರುತ್ತೆ. ಇದು 10 ಆರ್ 11 ಮಾರ್ಕ್ಸಿಗೆ ಬರುತ್ತೆ. ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಬಂದು 11 ಮಾರ್ಕ್ಸ್ಗೆ, ಇದು 10 ಮಾರ್ಕ್ಸಿಗೆ ಬರುತ್ತೆ. ಸೊ ಬೇಸಿಕಲಿ ಈ ಥರ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗಿದೆ. ಆ್ಯಂಡ್ ಬೇಸ್ಡ್ ಆನ್ ದ ಪ್ರಯಾರಿಟಿ ಆಫ್ ಮಾರ್ಕ್ಸ್, ವೆಯ್ಟೇಜ್ ಆಫ್ ಮಾರ್ಕ್ಸ್, ನಾನು ಆ ಚಾಪ್ಟರ್ಸ್ ಒನ್ ಶಾರ್ಟ್ಸನ್ನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಇಷ್ಟು ಚಾಪ್ಟರ್ಸ್ದು ಒನ್ ಶಾರ್ಟ್ಸ್ ಬೇಗ ಬರುತ್ತೆ. ಸೊ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ನಿಮ್ಗೆ ಎಲ್ಲದರಲ್ಲೂ ಎಲ್ಲ ಪಾರ್ಟಲ್ಲೂ ಒನ್ ಕ್ವೆಶನ್ಸ್ ಬಂದೇ ಬರುತ್ತೆ ಮಕ್ಕಳೇ. ಆ್ಯಂಡ್ ಇಟ್ಸ್ ವೆರಿ ಈಸಿ ಚಾಪ್ಟರ್ ಆಲ್ಸೋ. ಇದನ್ನು ನಾವು ಡಿಸ್ಕಸ್ ಮಾಡೋಣ ಒನ್ ಶಾರ್ಟ್ಸಲ್ಲಿ. ಸೊ ಈ ಚಾಪ್ಟರನ್ನ ಬಿಡೋ ಹಾಗೆ ಇಲ್ಲ, ಯು ಮಸ್ಟ್ ರೀಡ್ ದಿಸ್ ಚಾಪ್ಟರ್. ಸೊ ಏನಿಲ್ಲ, ಒನ್ ಶಾರ್ಟ್ಸಲ್ಲಿ ಎಲ್ಲ ಕ್ರಿಸ್ಪಾಗಿ ನಾನು ಹೇಗೆ ಬರೀಬೇಕು, ಆ ಕನ್ಸೆಪ್ಷುವಲ್ ಅಂಡರ್ಸ್ಟ್ಯಾಂಡಿಂಗು ಜೊತೆಗೆ ಎಲ್ಲ ಹೇಳ್ತಾ ಹೋಗ್ತೀನಿ. ಅಷ್ಟನ್ನು ಫಾಲೋ ಮಾಡಿದ್ರೆ ಸಾಕು ನಿಮಗೆ. 70 out of 70 is easy to score if you follow some tricks actually when you write the answers in theory. So coming to the last important must read ಚಾಪ್ಟರ್ ಬಂದು ಹ್ಯೂಮನ್ ರೀಪ್ರೊಡಕ್ಷನ್ ಆಗಿರುತ್ತೆ. ಇದರಲ್ಲೂ ಅಷ್ಟೇ ಪಾರ್ಟ್ ಎಲ್ಲಿ 1 ಮಾರ್ಕ್ಸ್ ಕ್ವೆಶನ್ ಒಂದು ಇದ್ದೇ ಇರುತ್ತೆ. ದೆನ್ ಪಾರ್ಟ್ ಸಿ ಅಲ್ಲಿ 3 ಮಾರ್ಕ್ಸ್ ಕ್ವೆಶನ್ಸು ಮತ್ತು ಡಿ ಅಲ್ಲಿ 1 ಕ್ವೆಶನ್ನು ಎಕ್ಸೆಪ್ಟ್ ಹಾಟ್ ಟಾಪಿಕ್ಕು ಬಂದೇ ಬರುತ್ತೆ. ಸೊ ಯು ಹ್ಯಾವ್ ಟು ರೀಡ್ ದಿಸ್ ಚಾಪ್ಟರ್. ಸೊ ಇವಾಗ ಎಷ್ಟು ಮಾರ್ಕ್ಸ್ ಆಯಿತು ಇಲ್ಲಿ? ಬೇಸಿಕಲಿ 20 ಅಂದರೆ ಇಲ್ಲಿ 5 ಕ್ವೆಶನ್ಸು ಬರುತ್ತೆ. ಆ್ಯಂಡ್ ಪಾರ್ಟ್ ಬಿ ಅಲ್ಲಿ ಬಂದು ನಿಮಗೆ 3 ಕ್ವೆಶನ್ಸ್, ಇಲ್ಲಿ 5 ಕ್ವೆಶನ್ಸ್ ಅಲ್ವಾ, ಇಲ್ಲಿ 3 ಕ್ವೆಶನ್ಸ್ ಬರುತ್ತೆ. ಸೊ ಹಿಯರ್ ಆಲ್ಸೋ ನಿಮಗೆ ಪಾರ್ಟ್ ಸಿ ಅಲ್ಲಿ 3 ಕ್ವೆಶನ್ಸ್ ಆಯಿತು. ಮತ್ತು ಪಾರ್ಟ್ ಡಿ ಅಲ್ಲಿ ಟೋಟಲಿ ಯು ಹ್ಯಾವ್ ಟೋಟಲ್ ಆಫ್ 5 ಕ್ವೆಶನ್ಸ್ ಇಲ್ಲೂ. ದೆನ್ ಹಾಟ್ ಟಾಪಿಕ್ಸಲ್ಲಿ 3 ಕ್ವೆಶನ್ಸ್ ಆಯಿತು. ಸೊ ಟೋಟಲ್ ಮಾರ್ಕ್ಸ್ ಕೌಂಟ್ ಮಾಡಿಕೊಂಡ್ರೆ 5 ಇಲ್ಲಿ 5 ಮಾರ್ಕ್ಸ್ ಆಯಿತು, ಇಲ್ಲಿ 6 ಮಾರ್ಕ್ಸ್ ಆಯಿತು, ಇಲ್ಲಿ 3 into 3 is 9 marks total, and here it is 5 into 5 is 25. ಸಾರಿ, 4 ಕ್ವೆಶನ್ಸ್ ಅಷ್ಟೇ ಅಲ್ವಾ ಇಲ್ಲಿ ಬರೀಬೇಕಾಗಿರೋದು. ಓಕೆ, ಸೊ ಇದು 20 ಆಯಿತು. ಸೊ ವಿಲ್ ಬಿ 20 ಮಾರ್ಕ್ಸ್. ಆ್ಯಂಡ್ ಇದು 3 into 5 ಬಂದು, ಸಾರಿ ಒಂದೇ ಬರಿಬೇಕಲ್ಲ. ಸೊ ಬೇಸಿಕಲಿ 1 ಕ್ವೆಶನ್ನು, ಇಲ್ಲಿ 5 ಕ್ವೆಶನ್ ಅಷ್ಟೇ ಬರಿಬೇಕಾಗಿರೋದು ನೀವು. ಓಕೆ, ಸ್ಟಿಲ್ ಬೋರ್ಡ್. ಓಕೆ, ಸೊ 20 ಮಾರ್ಕ್ಸ್ ಆಯಿತು. 4 into 5 ಒಂದೇ ಕ್ವೆಶನ್ ಬರಿಬೇಕಾಗಿರೋದು. ಸೊ ಯು ವಿಲ್ ಬಿ ಸ್ಕೋರಿಂಗ್ 5 ಹಿಯರ್, 5 ಮಾರ್ಕ್ಸ್. ಸೊ ಇಷ್ಟು ಟಾಪಿಕ್ಸು ಕರೆಕ್ಟಾಗಿ ಒನ್ ಶಾರ್ಟ್ಸ್ ಎಲ್ಲ ನೋಡ್ಕೊಂಡು ಹೋಗಿದ್ರೆ ನೀವು, ದಿಸ್ ಇಸ್ 9 ಬೇಸಿಕ್ಲಿ. ಸೊ ಇಷ್ಟು ಟಾಪಿಕ್ಸನ್ನು ಕರೆಕ್ಟಾಗಿ ಓದ್ಕೊಂಡು ಹೋಗಿದ್ರೆ, ಒನ್ ಶಾರ್ಟ್ಸ್ ಎಲ್ಲ ನೋಡ್ಕೊಂಡು ಹೋಗಿದ್ರೆ, ನಿಮಗೆ ಟೋಟಲ್ ಆಗಿ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 45 ಮಾರ್ಕ್ಸ್ ಬಂದ್ಬಿಡತ್ತೆ. ಸೊ ಇಲ್ಲಿ 45 ಮಾರ್ಕ್ಸ್ ಈಸಿಯಾಗಿ ನೀವು ಸ್ಕೋರ್ ಮಾಡಿಬಿಡ್ತೀರಾ. ಸೊ ಈ ಟಾಪ್ 5 ಮಸ್ಟ್ ರೀಡ್ ಚಾಪ್ಟರ್ಸನ್ನು ಓದಿದ್ರೆ 45 ಮಾರ್ಕ್ಸ್ ಪಕ್ಕಾ ನಿಮ್ಮ ಪಾಕೆಟಲ್ಲಿತ್ತು. ಸೊ ಇದ್ರಲ್ಲಿ ಏನು ಡೌಟ್ಸ್ ಇಲ್ಲ ಅಲ್ವಾ? ಇದ್ರಲ್ಲಿ ಒನ್ ಶಾರ್ಟ್ಸ್ ಎಲ್ಲ ಕವರ್ ಆಗ್ತಾ ಹೋಗುತ್ತೆ, ಜೊತೆಗೆ ಡಯಾಗ್ರಾಮ್ಸು, MCQs ಎಲ್ಲ ಬರುತ್ತೆ. ಸೊ ಈ ಚಾಪ್ಟರ್ಸ್ ಇವಾಗ 45 ಮಾರ್ಕ್ಸ್ ನಿಮ್ಮ ಜೊತೆ ಬಂದ್ಬಿಡ್ತು ನಿಮ್ಮ ಹತ್ರ. ಇನ್ನು ಉಳಿದಿದ್ದು ತುಂಬ ಈಸಿ ಚಾಪ್ಟರ್ಸು, ಸ್ಮಾಲ್ ಚಾಪ್ಟರ್ಸು. ಇದರಲ್ಲೂ ಕೆಲವು ಮೋಸ್ಟ್ ರಿಕ್ವೆಸ್ಟೆಡ್ ಚಾಪ್ಟರ್ಸ್ ಇವಲ್ಯೂಷನು. ಯಾಕಂದರೆ ನಂಗೆ ಇಲ್ಲಿ ಗೊತ್ತು ತುಂಬಾ ಕಾಂಪ್ಲಿಕೇಟೆಡ್ ನೇಮ್ಸ್ ಥರ ಕಾಣಿಸೋ ಥರ ಇದೆ, ಬಟ್ ಅದು ಕಾಂಪ್ಲಿಕೇಟೆಡ್ ಅಲ್ಲ. ಐ ಮೇಕ್ ಇಟ್ ಈಸಿ. ಇದ್ರದ್ದು ಅಷ್ಟೇ ಒನ್ ಶಾರ್ಟ್ಸನ್ನ ಮಾಡೇ ಮಾಡ್ತೀನಿ. ಈ ಟಾಪಿಕ್ಸು ಎಲ್ಲ ಒನ್ ಶಾರ್ಟ್ಸ್ ಬರ್ತಾ ಹೋಗುತ್ತೆ ಬ್ಯಾಕ್ ಟು ಬ್ಯಾಕು. ನಿಮ್ಮ ಕಮೆಂಟ್ಸಲ್ಲಿ ಎಲ್ಲ ತಿಳಿಸಿದ್ರಿ, ನಾನು ಪ್ರತಿಯೊಂದು ಕಮೆಂಟು ಓದಿದೆ. ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ಇದು ಯಾವುದೂ ಬಿಡೋ ಹಾಗಿಲ್ಲ. ಸೊ ಇದೆಲ್ಲ ಕವರ್ ಮಾಡಬೇಕು. ಬಟ್ ಇದರಲ್ಲಿ 5 ಮಾರ್ಕ್ಸ್ಗೆ ಯಾವುದೇ ಕ್ವೆಶನ್ಸು ಬರೋದಿಲ್ಲ, ಇನ್ಕ್ಲೂಡಿಂಗ್ ಹಾಟ್ ಟಾಪಿಕ್ಸ್ ಇರಬಹುದು, ಇದಿರಬಹುದು, ಯಾವುದು ಬರಲ್ಲ. ಬಟ್ 2 ಮಾರ್ಕ್ಸು, 1 ಮಾರ್ಕ್ಸು ಮತ್ತು 3 ಮಾರ್ಕ್ಸ್ಗೆ ತುಂಬ ಕ್ವೆಶನ್ಸ್ ಬರುತ್ತೆ. ಸೊ ಇದನ್ನು ಬಿಡೋ ಹಾಗಿಲ್ಲ. ಆ್ಯಂಡ್ ಇದೆಲ್ಲ ಕವರ್ ಮಾಡಿಬಿಟ್ರೆ ನಿಮಗೆ ಇಲ್ಲೂ ಅಷ್ಟೇ ಟೋಟಲ್ ಆಗಿ ಅರೌಂಡ್ 15 ಮಾರ್ಕ್ಸ್, 15 to 17 ಮಾರ್ಕ್ಸ್ ಇಲ್ಲಿ ಆರಾಮಾಗಿ ಬರುತ್ತೆ. ಸೊ ಈಸಿಯಾಗಿ 65+ ನೀವು ಸ್ಕೋರ್ ಮಾಡಬಹುದು. ಇಲ್ಲಿ ಬೇಸಿಕಲಿ ಬಂದು 3 ಚಾಪ್ಟರ್ಸು, ರೀಪ್ರೊಡಕ್ಟಿವ್ ಹೆಲ್ತ್, ಎವಲ್ಯೂಷನ್ ಮತ್ತು ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್. ತುಂಬ ಜನ ಇಕಾಲಜಿ
ಇವ್ಲ್ಯೂಷನ್ನು ಇಕಾಲಜಿ, ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ನು ತುಂಬ ಕನ್ಫ್ಯೂಸ್ ಮಾಡ್ಕೊಳ್ತೀರಾ, ಯಾಕಂದರೆ ಅಲ್ಲಿ ಕೆಲವು ಟೆಕ್ನಿಕಲ್ ಟರ್ಮ್ಸ್ ಇದೆ. ಇಟ್ಸ್ ವೆರಿ ಈಸಿ, ಹಾಗೆಲ್ಲ ಏನೂ ಕಷ್ಟ ಇಲ್ಲ. ಅದನ್ನು ಒನ್ ಶಾಟ್ಸ್ ಮಾಡಬೇಕಾದ್ರೆ ನಾನು ಹೇಳ್ತೀನಿ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ. ದ ಬ್ಯೂಟಿ ಆಫ್ ಬಯಾಲಜಿ ಈಸ್ ದಟ್ ಯಾವುದೇ ವರ್ಡಲ್ಲಿ ಅದರ ಹಿಡನ್ ಮೀನಿಂಗ್ ಇರುತ್ತೆ. ಯು ಹ್ಯಾವ್ ಟು ಜಸ್ಟ್ ಬ್ರೇಕ್ ಇಟ್ ಆ್ಯಂಡ್ ಡಿಕೋಡ್ ದ ಮೀನಿಂಗ್ ಅಷ್ಟೇ. ಎಲ್ಲ ಎನ್ಕ್ರಿಪ್ಟೆಡ್ ಆಗಿರುತ್ತೆ, ಯು ಹ್ಯಾವ್ ಟು ಜಸ್ಟ್ ಡಿಕ್ರಿಪ್ಟ್ ಇಟ್. ಸೊ ಬೇಸಿಕಲಿ ಹ್ಯೂಮನ್ ಹೆಲ್ತ್ ಆ್ಯಂಡ್ ರೀಪ್ರೊಡಕ್ಟಿವ್ ಹೆಲ್ತಲ್ಲೂ ಅಷ್ಟೇ 1 ಮಾರ್ಕ್ಸ್ ಕ್ವೆಶನ್, 2 ಮಾರ್ಕ್ಸ್ ಕ್ವೆಶನ್ ಆ್ಯಂಡ್ 3 ಮಾರ್ಕ್ಸ್ ಕ್ವೆಶನ್ಸು ಜಾಸ್ತಿ ಬರುತ್ತೆ. ಸೊ ಇದನ್ನು ಬಿಡಬೇಡಿ. ಇದನ್ನು ಓದಿದ್ರೆ ಅಲ್ಲೆಲ್ಲ ನಿಮ್ಗೆ ಆನ್ಸರ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಆ್ಯಂಡ್ ಕಮಿಂಗ್ ಟು ಇವ್ಲ್ಯೂಷನ್ನು ಅಷ್ಟೇ, ಅಲ್ಲಿ ಕಾಂಪ್ಲಿಕೇಟೆಡ್ ಟರ್ಮ್ಸ್ ಅಂತ ಬಿಡಬೇಡಿ. ಅದನ್ನು ಒನ್ ಶಾಟ್ಸನ್ನ ಕ್ಲೀನಾಗಿ ನೋಡ್ಕೊಂಡು ಹೋಗಿ. ಐ ಥಿಂಕ್ ಇಟ್ ಈಸ್ ವಿತಿನ್ 60 ಮಿನಿಟ್ಸ್ ಇರೋಂಥ ವೀಡಿಯೋಸು. ಅಷ್ಟನ್ನು ನೋಡಿಕೊಂಡ್ರೆ ಇವ್ಲ್ಯೂಷನ್ ಕೂಡ ಅಷ್ಟೇ ಈಸಿ ಆಗುತ್ತೆ. ಇದರಲ್ಲೂ ಎಲ್ಲ 1, 2, 3 ಮಾರ್ಕ್ಸಿಗೆ ಬರೋದ್ರಿಂದ ಸೊ ಇಟ್ಸ್ ಈಸಿ ಟು ಸ್ಕೋರ್. ದೆನ್ ಕಮಿಂಗ್ ಟು ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ 1 and 2 ಮಾರ್ಕ್ಸ್ ಕ್ವೆಶನ್ಸು ತುಂಬ ಬರುತ್ತೆ. ಅದು ಹೇಳ್ತೀನಿ ಯಾವ್ಯಾವ ಕನ್ಸೆಪ್ಟ್ಸ್ ಅಂತ ಆ ಪರ್ಟಿಕ್ಯುಲರ್ ಒನ್ ಶಾಟ್ಸ್ ಮಾಡಬೇಕಾದ್ರೆ. ಸೊ ಇದನ್ನು ನೋಡ್ಕೊಂಡು ಹೋದ್ರು ಅಷ್ಟೇ. ಇದರಲ್ಲೂ ಅಷ್ಟೇ 1 and 2 ಮಾರ್ಕ್ಸ್ ಕ್ವೆಶನ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಯು ಡೋಂಟ್ ಹ್ಯಾವ್ ಟು ಬಿ ಇನ್ ಟೆನ್ಷನ್ ಆರ್ ಇನ್ ವರಿ. ಈಸಿಯಾಗಿ ನೀವು 65+ ಆ್ಯಕ್ಚುಲಿ ನಾನು ಇದನ್ನು ಕರೆಕ್ಟಾಗಿ ಒನ್ ಶಾಟ್ಸ್ ಎಲ್ಲ ಫಾಲೋ ಮಾಡಿಬಿಟ್ರೆ ಈ ಮಸ್ಟ್ ರೀಡ್ ಟಾಪ್ 5 ಹಾಟ್ ಟಾಪಿಕ್ಸ್ ಜೊತೆಗೆ ಇಟ್ಸ್ ವೆರಿ ಈಸಿ ಟು ಸ್ಕೋರ್. ಸೊ ಇದು ತುಂಬ ಸಿಂಪಲ್ಲು. ಹೇಗಂದರೆ ಬ್ಲೂ ಪ್ರಿಂಟ್ ಅನಲೈಸಿಸ್ ಇರಬಹುದು, ಮಾಡೆಲ್ ಕ್ವೆಶನ್ ಪೇಪರ್ ಇರಬಹುದು, ಅದನ್ನು ಕರೆಕ್ಟಾಗಿ ಅನಲೈಸ್ ಮಾಡಿರೋಂಥದ್ದು. ಇಷ್ಟನ್ನ ಕ್ಲೀನಾಗಿ ಫಾಲೋ ಮಾಡಿ. ಜಸ್ಟ್ ಟಾಪರ್ಸ್ ಆನ್ಸರ್ ಕಾಪೀಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ, ಮತ್ತು ಹೇಗೆ ಆನ್ಸರನ್ನು ಪ್ರೆಸೆಂಟ್ ಮಾಡಬೇಕು, ಅದರಲ್ಲಿ ಕೀವರ್ಡ್ಸ್ ಏನೇನು ಇರಬೇಕು ಪ್ರತಿಯೊಂದು ಆನ್ಸರಲ್ಲೂ, ಲೇಬಲ್ ಡಯಾಗ್ರಾಮ್ ಹೇಗಿರಬೇಕು, ಅದು ಹೇಗಿದ್ದರೆ ಮಾರ್ಕ್ಸ್ ಜಾಸ್ತಿ ಸಿಗತ್ತೆ ನಿಮಗೆ, ಇದೆಲ್ಲನೂ ಹೇಳ್ತಾ ಹೋಗ್ತೀನಿ. ಇದನ್ನೆಲ್ಲ ಫಾಲೋ ಮಾಡಿ. ಆ್ಯಂಡ್ ಎಕ್ಸಾಮ್ ಬಗ್ಗೆ ಏನು ಟೆನ್ಷನ್ ಬೇಕಾಗಿಲ್ಲ. ಇಟ್ಸ್ ವೆರಿ ಈಸಿ ಟು ಸ್ಕೋರ್. ಸೊ ಬಿ ಕಾಮ್. ಆ್ಯಂಡ್ ದಿಸ್ ಇಸ್ ಆಲ್ ಅಬೌಟ್ top 8 hot topics to score 70 out of 70. Thank you so much.